ನಮಸ್ಕಾರ. ಇವತ್ತು ನಾವು ಚಿಕ್ಕಂದಿನಿಂದ ಕೇಳ್ಕೊಂಡ್ ಬಂದಿರೋ ಒಂದು ಕತೆ ಬಗ್ಗೆ ಮಾತಾಡೋಣ. ಕತೆ ಕೇಳೋಕ್ ಸಿಂಪಲ್ ಆದ್ರೂ ಅದ್ರೊಳಗಿರೋ ಪಾಠ ಮಾತ್ರ ತುಂಬಾನೇ ದೊಡ್ಡದು. ಅದೇ ಹಸಿದ ನರಿ ಮತ್ತು ದ್ರಾಕ್ಷಿ ಕತೆ. ಕಥೆ ಶುರು ಮಾಡೋಕ್ ಮುಂಚೆ ಒಂದು ಪ್ರಶ್ನೆ. ನಮ್ಗೆ ಏನಾದ್ರೂ ಒಂದು ಬೇಕು ಅನ್ಸಿ ಅದು ಕೈಗೆ ಸಿಗದೆ ಹೋದಾಗ ಏನಾಗುತ್ತೆ? ನಮ್ ಮನ್ಸು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ? ಆಶ್ಚರ್ಯ ಅಂದ್ರೆ ಈ ಪುಟ್ಟ ಕಥೆ ಅದಕ್ಕೆ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ. ಸರಿ, ಹಾಗಾದ್ರೆ ಕತೆಯೊಳಗೆ ಹೋಗೋಣ. ಯಾರು ಈ ಕತೆಯ ಹೀರೋ, ಅಲ್ಲ ವಿಲನ್? ಆ ಪಾತ್ರಕ್ಕೆ ಬೇಕಾಗಿದ್ದಾದ್ರೂ ಏನು ನೋಡೋಣ ಬನ್ನಿ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ. ಒಂದ್ ನರಿ, ಅದಕ್ಕೆ ಸಿಕ್ಕಾಪಟ್ಟೆ ಹಸಿವಾಗಿದೆ, ಹೊಟ್ಟೆ ಚುರುಗುಡ್ತಿದೆ. ಏನಾದ್ರೂ ತಿನ್ನೋಕ್ ಸಿಗುತ್ತಾ ಅಂತ ಹುಡುಕ್ತಾ ಅದೊಂದು ದ್ರಾಕ್ಷಿ ತೋಟದತ್ರ ಬರುತ್ತೆ. ಅಲ್ಲಿ ನೋಡಿದ್ರೆ ಬಳ್ಳಿ ತುಂಬ ಮಾಗಿ ರಸ ತುಂಬಿರೋ ದ್ರಾಕ್ಷಿಗೊಂಚಲುಗಳು ತೂಗಾಡ್ತಾ ಇವೆ. ಇಲ್ಲಿಂದಾನೇ ಕಥೆಗೆ ಅಸಲಿ ಟ್ವಿಸ್ಟ್ ಸಿಗೋದು. ಕಣ್ಣು ಮುಂದೆ ಆಸೆ ಹುಟ್ಟಿಸೋ ವಸ್ತು ಇದೆ, ಆದ್ರೆ ಅದನ್ನ ಪಡ್ಕೊಳಕ್ಕೆ ಒಂದು ದೊಡ್ಡ ಅಡ್ಡಿ ಕೂಡ ಇದೆ. ಅದೇ ಈ ಕಥೆಯ ಜೀವಾಳ. ಆ ದ್ರಾಕ್ಷಿ ಗೊಂಚಲುಗಳನ್ನ ನೋಡಿದ ತಕ್ಷಣ ನರಿ ಬಾಯಲ್ಲಿ ನೀರ್ ಬಂತು. ಒಬ್ಬ ಇದನ್ನ ತಿನ್ಲೇಬೇಕು ಅನ್ಕೊಳ್ತು. ಆದ್ರೆ ಒಂದು ಪ್ರಾಬ್ಲಮ್, ಆ ದ್ರಾಕ್ಷಿಗಳೆಲ್ಲ ತುಂಬಾನೇ ಎತ್ತರದಲ್ಲಿದ್ವು. ಸರಿ, ನರೇ ಸುಮ್ನೆ ಕೂರ್ಲಿಲ್ಲ. ತನ್ನಲ್ಲಿದ್ದ ಶಕ್ತಿನೆಲ್ಲ ಹಾಕಿ ಮತ್ತೆ ಜಿಗೀತು, ಇನ್ನೊಂದ್ಸಲ ಪ್ರಯತ್ನ ಮಾಡ್ತು. ಆದ್ರೆ ಪ್ರತಿ ಸಲನೂ ಫೇಲ್. ಆ ದ್ರಾಕ್ಷಿ ಗೊಂಚಲುಗಳು ಅದಕ್ಕೆ ಸಿಗ್ಲೇ ಇಲ್ಲ. ಆಸೆಪಟ್ಟಿದ್ದು ಕ್ಷಣ ಮಾತ್ರದಲ್ಲಿ ನಿರಾಸೆ ಆಗೋಯ್ತು ಅಲ್ವಾ? ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಹೀಗೆ ಆಗುತ್ತಲ್ವೇ? ಇವಾಗ ನೋಡಿ, ಕಥೆಯ ಅಸಲಿ ಮಜಾ ಶುರುವಾಗೋದು. ಸೋಲನ್ನ ಒಪ್ಕೊಳ್ಳೋಕೆ ಮನಸ್ಸು ರೆಡಿ ಇಲ್ಲ ಅಂದಾಗ ನಮ್ಮ ಬ್ರೈನ್ ಏನೆಲ್ಲ ಗೇಮ್ ಆಡುತ್ತೆ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಆಗ ನರಿ ಏನ್ಮಾಡ್ತು ಗೊತ್ತಾ? ತನ್ನ ಸೋಲನ್ನ ಒಪ್ಕೊಳ್ಳಿಲ್ಲ. ಬದಲಿಗೆ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ಳಕ್ಕೆ ಹೀಗಂದ್ಕೊಳ್ತು, ಛೆ ನೋಡಕ್ಕೆ ಚೆನ್ನಾಗಿದ್ರು ಈ ದ್ರಾಕ್ಷಿಗಳೆಲ್ಲ ಹುಳಿ ಇರ್ಬೇಕು. ಇಂಥ ಹುಳಿ ದ್ರಾಕ್ಷಿ ನನಗ್ಯಾಕೆ ಬೇಕು? ಬೇಡವೇ ಬೇಡ. ಇಲ್ಲಿರೋ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ನರಿಗೆ ದ್ರಾಕ್ಷಿ ಸಿಗ್ಲಿಲ್ಲ, ಇದು ಸತ್ಯ. ಆದ್ರೆ ನನ್ನಿಂದ ಆಗ್ಲಿಲ್ಲ ಅಂತ ಒಪ್ಕೊಳ್ಳೋ ಬದಲು ದ್ರಾಕ್ಷಿನೇ ಸರಿಯಿಲ್ಲ ಅಂತ ಹೇಳ್ಬಿಡ್ತು. ಅಂದ್ರೆ ತನಗೆ ಬೇಕಾಗಿದ್ದು ಸಿಗ್ಲಿಲ್ಲ ಅನ್ನೋ ನೋವನ್ನ ಕಡಿಮೆ ಮಾಡ್ಕೊಡೋಕೆ ಮನ್ಸು ಒಂದು ಈಸಿ ದಾರಿ ಹುಡುಕ್ತು. ಸಿಂಪಲ್ಲಾಗಿ ಹೇಳೋದಾದ್ರೆ, ತನಗೆ ಸಿಗದ ವಸ್ತುವನ್ನೇ ಅದು ಚೀಪ್ ಅಂತ ತೀರ್ಮಾನಿಸ್ಬಿಡ್ತು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನೋ? ಇದರ ಹಿಂದಿರೋ ನಿಜವಾದ ನೀತಿ ಏನೋ? ಬನ್ನಿ ಈಗ ಅದನ್ನ ನೋಡೋಣ. ಇದೇ ನೋಡಿ ದ್ರಾಕ್ಷಿ ಹುಳಿಯನ್ನ ಫೇಮಸ್ ಗಾದೆ ಮಾತು ಹುಟ್ಕೊಂಡಿದ್ದು. ಇದರ ಅರ್ಥ ಇಷ್ಟೇ: ನಮಗೆ ಯಾವುದು ಸಿಗೋಲ್ವೋ ಅಥವಾ ನಮ್ಮ ಕೈಯಿಂದ ಏನನ್ನ ಮಾಡೋಕ್ ಆಗಲ್ವೋ ಅದನ್ನೇ ಅದು ಸರಿಯಿಲ್ಲ, ಅದು ವೇಸ್ಟ್ ಅಂತ ಬೈಯೋದು ಮನುಷ್ಯನ ಸಾಮಾನ್ಯ ಗುಣ. ಇದು ನಮ್ಮ ಈಗೋನನ್ನ ಕಾಪಾಡ್ಕೊಳ್ಳೋಕೆ ಸಿಗೋ ಒಂದು ಸುಲಭದ ದಾರಿಯಷ್ಟೇ. ಸರಿ, ಈ ಚರ್ಚೆಯನ್ನ ಮುಗಿಸೋಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳಲೇಬೇಕು. ನಮ್ಮ ಲೈಫ್ನಲ್ಲೂ ಈ ಥರ ಆಗಿದ್ಯಾ? ನಮಗೆ ಸಿಗದೇ ಹೋದ ಒಂದು ಕೆಲ್ಸ, ಒಂದು ಅವಕಾಶ ಅಥವಾ ಒಂದು ರಿಲೇಷನ್ಶಿಪ್ ಬಗ್ಗೆ ಅಯ್ಯೋ ಅದು ಸಿಕ್ಕಿದ್ರೂ ವೇಸ್ಟ್ ಆಗಿತ್ತು ಅಂತ ನಾವೆಂದಾದ್ರೂ ಅಂದ್ಕೊಂಡಿದ್ದೀವಾ? ನಮ್ಮ ಜೀವನದಲ್ಲಿರೋ ಆ ಹುಳಿ ದ್ರಾಕ್ಷಿ ಯಾವುದು ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡಿದ್ರೆ ಹೇಗೆ?